ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ನೋಡೋದಾದ್ರೆ ಮೊನ್ನೆ ನಮಗೆ ಒಂದು ಕಮೆಂಟ್ ಬಂದಿತ್ತು. ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾರಂದ್ರೆ ಗಂಗಂಪಾಳ್ಯ ರವಿ ಅಂತ. ಅವರು ಒಂದು ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ, ಮೋಸ ಹೋದಾಗ, ಅನ್ಯಾಯ ಆದಾಗ ಹಾಗೂ ಸ್ತ್ರೀ ದೌರ್ಜನ್ಯ, ಪುರುಷ ದೌರ್ಜನ್ಯ, ವಯಸ್ಸು ಆದ ಅಜ್ಜಿ ತಾತ ಮೇಲೆ ಆಗುವ ಹಲ್ಲೆ ಮೋಸ ಆದಾಗ ಯಾವ ಧರ್ಮದ ದೇವರು ಬರುವುದಿಲ್ಲ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನ ತಿಳಿಸಿ ಅಂತೇಳಿ ನಮ್ಮ ಗಂಗಂಪಾಳ್ಯ ರವಿ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಪ್ರಶ್ನೆಗೆ ನಾವು ಬೈಬಲ್ ಅಲ್ಲಿ ನಾವು ಇದರ ಒಂದು ಆನ್ಸರ್ ಅನ್ನ ಹುಡುಕೋಣ. ಇವತ್ತು ಈ ಪ್ರಶ್ನೆ ಕೇಳಬೇಕಂದ್ರೆ, ಒಬ್ಬ ಮನುಷ್ಯನು ದೇವರನ್ನ ನಂಬದಿರೋ ಒಬ್ಬ ಮನುಷ್ಯನು ಈ ಪ್ರಶ್ನೆಯನ್ನ ಕೇಳಕ್ಕೆ ನಾಸ್ತಿಕರು ಇದನ್ನ ಜಾಸ್ತಿ ಕೇಳ್ತಾರೆ. ಮತ್ತು ನಾಸ್ತಿಕರೇ ಅಂತಲ್ಲ, ಕೆಲವು ಈ ದೇವರಲ್ಲಿ ನಂಬಿರೋರು ಕೂಡ ಈ ಚಿಕ್ಕ ಮಕ್ಕಳ ಮೇಲೆ ಈ ದೌರ್ಜನ್ಯ ನಡೆದಾಗ, ಅನ್ಯಾಯ ನಡೆದಾಗ, ಬಡವರಿಗೆ ಅನ್ಯಾಯ ನಡೆದಾಗ ಅವಾಗೆಲ್ಲ ಒಂದು ಮನುಷ್ಯನಿಗೆ ಒಂದು ಪ್ರಶ್ನೆ ಕಾಡುತ್ತೆ, ಈ ದೇವರನ್ನೋನು ಇದ್ದಾನ, ದೇವರನ್ನೋನು ಯಾಕೆ ಇದ್ರೂ ಇದನ್ನೆಲ್ಲ ಯಾಕೆ ಬಂದು ತಪ್ಪಿಸ್ದಿರ ಇದ್ದಾನೆ? ಒಂದು ಮಹಿಳಾ ಮೇಲೆ ಅತ್ಯಾಚಾರ ಆಗ್ಲಿ, ಚಿಕ್ಕ ಮಕ್ಕಳ ಮೇಲೆ ಒಂದು ರೇಪ್ ಮಾಡೋರಾಗ್ಲಿ, ಇವೆಲ್ಲ ಮಾಡಿದಾಗ ಎಷ್ಟೇ ನಾವು ಭಕ್ತಿ ಇದ್ರು ನಮ್ಮ ಮನ್ಸಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ಯಾಕೆ ದೇವ್ರನ್ನು ಇದ್ರೆ ಯಾಕೆ ಇದನ್ನೆಲ್ಲ ಬಂದು ಬಿಡ್ಸಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಇದು ಕಾಡುವಂತ ಒಂದು ಪ್ರಶ್ನೆ ಆಗಿರುತ್ತೆ. ಆ ಒಂದು ಪ್ರಶ್ನೆ ನಮ್ಮ ಗಂಗಂಪಾಳ್ಯ ರವಿ ಅವ್ರಿಗೂ ಕಾಡಿದೆ, ಮತ್ತೆ ಅದನ್ನ ನಮ್ಗೆ ಕಮೆಂಟ್ ರೂಪದಲ್ಲಿ ತಿಳಿಸಿದ್ದಾರೆ. ದೇವ್ರ ಮಕ್ಕಳೇ, ನಾವು ಬೈಬಲ್ ಅಲ್ಲಿ ನೋಡುವುದಾದ್ರೆ ಪ್ರಸಂಗಿ 7:29 ಒಂದು ವಚನ ಇದೆ. ಏನಂದ್ರೆ, ದೇವರು ಮನುಷ್ಯನನ್ನು ಸತ್ಯವಂತನಾಗಿ ಸೃಷ್ಟಿಸಿದನು, ಅವನಾದರೂ ಬಹು ಕುಯುಕ್ತಿಗಳು ಕಲಿತುಕೊಂಡಿದ್ದಾನೆ, ಇದನ್ನು ಮಾತ್ರ ಕಂಡೆನು. ಇಲ್ಲಿ ದೇವರು ಮನುಷ್ಯನನ್ನ ಹೇಗೆ ನಿರ್ಮಾಣ ಮಾಡೋದು ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಳೋದಾದ್ರೆ ಇದಕ್ಕೆ ಆನ್ಸರ್ ನಮ್ಗೆ ಸಿಗುತ್ತೆ. ದೇವರು ಮನುಷ್ಯನನ್ನ ನೀತಿವಂತನಾಗಿ ಸೃಷ್ಟಿ ಮಾಡಿದ್ದಾನೆ. ದೇವರ ಮಕ್ಕಳೇ, ನಾವು ಆದಿಕಾಂಡ 1:27 ನೋಡೋದಾದ್ರೆ, ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಏನ್ ಮಾಡಿದ್ದಾನೆ, ಸೃಷ್ಟಿ ಮಾಡ್ಕೊಂಡಿದ್ದಾನೆ. ದೇವರು ನೀತಿವಂತನಾಗಿದ್ದಾನೆ. ನಮ್ಮನ್ನು ಏನ್ ಮಾಡೋದು, ದೇವರು ನೀತಿವಂತನಾಗಿ ಮಾಡಿದನು. ಆದ್ರೆ ಮನುಷ್ಯನು ಪಾಪದಿಂದ ಅನೇಕ ಕುಯುಕ್ತಿಗಳನ್ನ, ಇವಾಗ ನಮ್ಮ ರವಿ ಅವರು ಹೇಳ್ದಂಗೆ ದೌರ್ಜನ್ಯ, ಮೋಸ ಮಾಡೋದು, ಅತ್ಯಾಚಾರ ಮಾಡೋದು, ಒಬ್ಬರು ನೋಡಿದ್ರೆ ಹೊಟ್ಟೆ ಕಿಚ್ಚು ಬೀಳೋದು, ಇವೆಲ್ಲ ಹೆಂಗ್ ಬಂತು ಇನ್ಬಿಲ್ಟ್ ಆಗಿ ಮನುಷ್ಯನ ನೋಡಿದ್ರೆ, ಪಾಪ ಅನ್ನೋದು ನಮ್ಮ ಇದರಲ್ಲಿ ಸೇರಿದಾಗ ಅದರಿಂದ ಈ ಅನೇಕ ಕುಯುಕ್ತ ಬುದ್ಧಿಗಳು ನಮ್ಮ ಹೃದಯದಲ್ಲಿ ಏನಾಗಿದೆ, ಬಂದಿದೆ. ದೇವರ ಮಕ್ಕಳೇ, ಇವಾಗ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಬೇಕಾದ್ರೆ, ಒಂದು ತಾಯಿ ತನ್ನ ಮಗುವನ್ನ ಬೆಳೆಸುವಾಗ, ಇವಾಗ ನಮ್ಮನ್ನೇ ಆಗಲಿ ನಮ್ಮ ರವಿ ಅವ್ರನ್ನೇ ಆಗಲಿ, ಅವ್ರನ್ನ ಬೆಳೆಸುವಾಗ ಅವ್ರನ್ನ ಒಳ್ಳೆ ಬುದ್ಧಿನೇ ಹೇಳ್ಕೊಟ್ಟಿರ್ತಾರೆ. ಯಾವತ್ತೇ ಆಗಲಿ ಒಂದು ತಂದೆ ತಾಯಿ ಧೂಮಪಾನ ಮಾಡ್ಲಿ, ಮದ್ಯಪಾನ ಮಾಡ್ಲಿ, ಇನ್ನೊಬ್ರನ್ನ ಮೋಸ ಮಾಡ್ಲಿ, ಇನ್ನೊಬ್ರನ್ನ ಹೊಡೀರಿ, ಇನ್ನೊಬ್ರನ್ನ ಇದು ಮಾಡ್ರಿ ಅಂತೇಳಿ ಈ ಲೋಕದಲ್ಲಿ ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನ ಆ ತರ ಬೆಳೆಸೋದಿಲ್ಲ. ಆದ್ರೆ ಅವರು ಕೆಲವು ದಿನಗಳು ಸ್ವಲ್ಪ ಮುಂದಿನ ದಿನಗಳಲ್ಲಿ ದೊಡ್ಡವರಾಗ್ತಾ ಆಗ್ತಾ 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 ಇವರೇ ಏನ್ ಮಾಡ್ತಾರೆ, ಯಾವ್ದು ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಏನ್ ಮಾಡ್ತಾರೆ, ಕೆಟ್ಟದನ್ನೆಲ್ಲ ಏನ್ ಮಾಡ್ತಾರೆ, ಇಷ್ಟ ಬೀಳುವಂತರಾಗ್ತಾರೆ. ಇವತ್ತು ನಮ್ಮ ಮಕ್ಕಳು ಆಗ್ಲಿ, ನಾವು ಚಿಕ್ಕವರಿಂದ ನಮ್ಮ ತಂದೆ ತಾಯಿ ಆಗ್ಲಿ, ಎಲ್ರೂ ತಂದೆ ತಾಯಿಗಳು ಒಳ್ಳೇದನ್ನೇ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಈ ಮಕ್ಕಳು ಒಂದು ವಯಸ್ಸು ಬಂದಾಗ, ಅವ್ರಿಗೆ ಬುದ್ಧಿ ಮೆಚೂರ್ಡ್ ಆದಾಗ ಅವ್ರಿಗೂ ಗೊತ್ತಿದೆ ಇದು ತಪ್ಪು, ಇದು ಮಾಡಿದ್ರೆ ನಮ್ಗೆ ದೇಹಕ್ಕೆ ಏನಾಗುತ್ತೆ, ತೊಂದರೆ ಆಗುತ್ತೆ, ಇದು ತಪ್ಪು ಅಂತ ಆದ್ರೂ ನಾವೇನ್ ಮಾಡ್ತಾ ಇದೀರಿ, ಇಂಥ ಒಂದು ಕೆಲಸಗಳನ್ನ ಏನ್ ಮಾಡ್ತಾ ಇದೀರಿ, ಮಾಡಕ್ ಹೋಗ್ತಾ ಇದೀರಿ. ಯೇಸು ಸ್ವಾಮಿನೂ ಅಷ್ಟೇ, ದೇವರು ಅಷ್ಟೇ, ನಮ್ಮನ್ನ ನೀತಿವಂತನಾಗಿ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ನು. ಆದ್ರೆ ನಾವು ಅನೇಕ ಪಾಪಗಳ ನಿಮಿತ್ತ, ಕುಯುಕ್ತಿಗಳ ನಿಮಿತ್ತ ನಾವೇನಾಗ್ತಾ ಇದೀರಿ, ಈ ಸೈತಾನ ಆಳ್ವಿಕೆಯಿಂದ ನಾವೇನ್ ಮಾಡ್ತಾ ಇದೀರಿ, ಅನೇಕ ಪಾಪ ಕೆಲಸಗಳು, ಈ ದೌರ್ಜನ್ಯ ಬುದ್ಧಿಗಳು ಏನ್ ಮಾಡ್ತಾ ಇದೆ, ಬರ್ತಾ ಇದೆ. ಇವಾಗ ಅವ್ರು ಕೇಳಿದ ಪ್ರಶ್ನೆ ಏನಂದ್ರೆ, ಇದೆಲ್ಲ ಮಾಡುವಾಗ ಯೇಸು ಸ್ವಾಮಿ ಯಾಕೆ ಬಂದು, ದೇವ್ರು ಯಾಕೆ ಬಂದು ಇದನ್ನ ನಿಲ್ಲಿಸೋದಿಲ್ಲ ಅಂತ ಕೇಳ್ತಾ ಇದಾರೆ. ಇವಾಗ ದೇವರು ಮನುಷ್ಯನನ್ನ ಯಾವ ತರ ಸೃಷ್ಟಿ ಮಾಡಿದ್ರೆ ಅಂದ್ರೆ, ತನ್ನ ಸ್ವರೂಪದಲ್ಲಿ ತನ್ನನ್ನು ಸ್ವತಂತ್ರವಾಗಿ ನಿರ್ಮಿಸಿದ್ನು. ಇವಾಗ ನಾವು ಒಂದು ರೋಬೋಟ್ ನ ಮಾಡಿರ್ತೀರಿ ಅನ್ಕೊಳ್ಳಿ, ಆ ರೋಬೋಟ್ ನ ನಾವು ಇನ್ಬಿಲ್ಟ್ ಕೊಟ್ಟಿರ್ತೀರಿ, ಈ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡಬಾರ್ದು ಅಂತ. ಆದ್ರೆ ಮನುಷ್ಯನನ್ನ ದೇವ್ರು ಆ ತರ ಸೃಷ್ಟಿ ಮಾಡಿಲ್ಲ. ಮನುಷ್ಯನನ್ನ ದೇವ್ರು ಯಾವ ತರ ಮಾಡಿದಾರೆ ಅಂದ್ರೆ, 2 ಮಾರ್ಗವನ್ನ ತೋರಿಸಿದ್ದಾರೆ, ಕೆಟ್ಟದೊಂದು ಒಳ್ಳೇದೊಂದು. ನಿನಗೆ ಯಾವ್ದು ಇಷ್ಟ ಆ ಇದರಲ್ಲಿ ನೀನು ಮಾಡ್ಬೇಕು. ಒಳ್ಳೇದ ನಿಮಿತ್ತ ನಿನಗೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟದ ನಿಮಿತ್ತ ನಿನಗೆ ಏನಾಗುತ್ತೆ, ಕೆಟ್ಟ ಫಲಗಳು ಸಿಗುತ್ತೆ. ನೀತಿವಂತನು ಏನಾಗಿದ್ದಾನೆ, ನೀತಿವಂತನಾಗಲಿ. ಹೀಗೆ
ದೇವ್ರ ವಾಕ್ಯ ಹೇಳ್ತಾರೆ. ನಾವು ಅದೇ ಪ್ರಸಂಗಿಯಲ್ಲಿ 11ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ, ಆದರೆ ಎಲ್ಲಾ ವಿಷಯಗಳಲ್ಲಿ ದೇವ್ರು ನಿಮ್ಮನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರುವುದು. ಇವತ್ತೊಂದು ಮನುಷ್ಯ ಒಳ್ಳೇದು ಮಾಡಿದ್ರೆ ಅವನಿಗೆ ಒಳ್ಳೆ ತರ ಒಂದು ನ್ಯಾಯ ತೀರ್ಪು ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ, ಕೆಟ್ಟ ನ್ಯಾಯ ತೀರ್ಪು ಸಿಗುತ್ತೆ. ಇಲ್ಲಿ ಈ ಭೂಲೋಕದಲ್ಲಿ ಮನುಷ್ಯರಾದವ್ರು ನಾವೇ ಒಂದು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ದೀರಿ. ಎಂತ ತಪ್ಪು ಮಾಡೋನ್ಗೆ ಏನ್ ಮಾಡ್ತಾ ಇದೀರಿ, ಜೈಲು ಶಿಕ್ಷೆ ಕೊಡ್ತಾ ಇದೀರಿ. ಒಂದು ರೇಪ್ ಮಾಡಿದವನ್ಗೆ ಏನ್ ಮಾಡ್ತಾ ಇದೀರಿ, ಒಂದು ಮರಣ ದಂಡನೆ ಕೊಡ್ತಾ ಇದೀರಿ. ಅನೇಕ ವಿಧವಾದ ಒಂದು ಕಾನ್ಸ್ಟಿಟ್ಯೂಷನ್ಸ್ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟೋದ್ರಿಂದ ನಾವು ಅನೇಕ ವಿಧವಾದ ತೊಂದರೆಗಳಲ್ಲಿ ಕೆಟ್ಟ ಕೆಲಸ ಮಾಡೋದ್ರಾಗಲಿ, ಒಬ್ಬರಿಗೆ ಮೋಸ ಮಾಡೋದರಾಗ್ಲಿ, ಕಳ್ಳತನ ಮಾಡೋದ್ರಾಗಲಿ ಅದೇ ಆದ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಭೂಮಿ ಮೇಲೆನೆ ಇಷ್ಟು ಮಾಡಿರುತ್ತೆ, ನಮ್ಗೇನೋ ಶಿಕ್ಷೆಗಳು ಒಳಗಾಗಿರುತ್ತೆ. ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡ್ರು ಕೂಡ ಮನುಷ್ಯನಂತೆ ನ್ಯಾಯ ವಿಚಾರಣೆಗೆ ಗುಡಿಯಾಗುವನೆಂದು ತಿಳಿದಿರಲಿ. ಮನುಷ್ಯನು ಏನು ಕೆಲಸ ಮಾಡಿರ್ತಾನೋ ಆ ಕೆಲಸದ ನಿಮಿತ್ತ ಅವನಿಗೇನಾಗುತ್ತೆ, ನ್ಯಾಯ ತೀರ್ಪು ಸಿಗುತ್ತೆ. ನೀನು ಒಳ್ಳೇದು ಮಾಡಿ ದೇವರನ್ನು ನಂಬಿದ್ರೆ ನಿಮ್ಗೆ ಸ್ವರ್ಗ ಎಂಬುದು ಸಿಗುತ್ತೆ ದೇವರ ಮಕ್ಕಳೇ. ನೀವು ಕೆಟ್ಟದು ಮಾಡಿ ನೀವು ಇದು ಮಾಡಿದ್ರೆ ನರಕ ಸಿಗುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಬೈಬಲ್ ಹೇಳ್ತದೆ ದೇವರ ಮಕ್ಕಳೇ. ಇವಾಗ ನಮ್ಮ ಗಂಗಂಪಾಳಿಯವರು ರವಿ ಅವರು ಕೇಳಿದ್ರು, ಯಾಕೆ ದೇವ್ರು ಅಡ್ಡ ಮಾಡಲ್ಲ, ಯಾಕೆ ದೇವ್ರು ಬಂದು ಅಲ್ಲಿ ನಿಲ್ಲಿಸಲ್ಲ ಅಂದ್ರೆ, ದೇವರು ಒಳ್ಳೇದು ಕೆಟ್ಟದ್ರನ್ನು ಸೃಷ್ಟಿ ಎರಡನ್ನು ಏನ್ ಮಾಡಿದ್ದಾರೆ, ಬಿಟ್ಟಿದ್ದಾನೆ. ಇವಾಗ ನೀತಿಯಾಗಿ ಇವತ್ತು ದೇವ್ರು ಅನ್ನೋರು ಯಾರು, ಒಳ್ಳೆ ಕೆಲಸ ಮಾಡೋರು. ಆ ಒಳ್ಳೆಯ ಸ್ವಭಾವಗಳು ನಮ್ಮಲ್ಲಿತ್ತು. ನಾವು ತಪ್ಪು ಮಾರ್ಗಗಳು ತಪ್ಪು ಕಡೆ ಹೋಗಿರೋದ್ರಿಂದ ಆ ಸ್ವಭಾವಗಳು ನಮಗೆ ಬಂತು. ಇವಾಗ ಕಾಯನನು ಏಬೇಲನ್ನು ನಾವು ನೋಡಿದ್ರಿ ಬೈಬಲ್ ಅಲ್ಲಿ. ಆ ಕಾಯನು ಏಬೇಲ್ ಏನ್ ಮಾಡಿದ್ರು, ದೇವ್ರಿಗೆ ಸಮರ್ಪಣೆ ಮಾಡಿದ್ರು. ಒಬ್ಬರನ್ನ ಇಷ್ಟ ಬಿದ್ರು ದೇವ್ರು ಅವನ ಕಾಣಿಕೆನ, ಅದಕ್ಕೆ ಅವನಿಗೆ ಕೋಪಗೊಂಡು ಅವನಲ್ಲಿ ಒಂದು ದುರಾತ್ಮ ಬಂದು ಏನ್ ಮಾಡಿದ್ರು, ತಮ್ಮನನ್ನ ಏನ್ ಮಾಡಿದ್ರು, ಕೊಲ್ಲಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆದಾಗ ಮನುಷ್ಯನಿಗೆ ಅನೇಕ ಕುಯುಕ್ತಿಗಳೇನಾಗಿದೆ ಬಂದಿದೆ. ಇವತ್ತು ಒಂದು ವ್ಯಭಿಚಾರವಾಗಿ ಮಾಡೋದಾಗ್ಲಿ, ಇನ್ನೊಂದು ಕಳ್ಳತನ ಮಾಡೋದಾಗ್ಲಿ, ದೌರ್ಜನ್ಯ ಮಾಡೋದಾಗ್ಲಿ, ಮೋಸ ಆಗ್ಲಿ, ಕುಯುಕ್ತಿಗಳಾಗ್ಲಿ, ಇವೆಲ್ಲ ಯಾರ ಸ್ವಭಾವ ಅಂದ್ರೆ ಸೈತಾನನ ಸ್ವಭಾವ. ದೇವರು ನಮ್ಮನ್ನ ಯಾವ ತರ ಸೃಷ್ಟಿ ಮಾಡಿದಾನೆ ಅಂದ್ರೆ ನೀತಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಆ ನೀತಿಯಾಗಿ ಸೃಷ್ಟಿ ಮಾಡಿರೋ ದೇವರನ್ನ ನಾವು ಬಿಟ್ಟು ಹೊರಗಡೆ ಬಂದಿದ್ದೀವಿ ದೇವರ ಮಕ್ಕಳೇ. ಅದರಿಂದ ಇವೆಲ್ಲ ಕುಯುಕ್ತಿ ಬುದ್ಧಿಗಳು ನಮಗೆ ಬರ್ತದೆ. ಅದೇ ಮನುಷ್ಯ ದೇವರ ಕಡೆಗೆ ತಿರ್ಕೊಂಡ್ಬಂದು ಅದೇ ಬೈಬಲ್ ಅನ್ನ ತೆಗೆದು ಓದಿ ದೇವರ ಕಡೆ ಬಂದ್ರೆ ಅವನು ಮತ್ತೆ ಏನಾಗ್ತಾನೆ, ನೀತಿವಂತನಾಗ್ತಾನೆ ಅಂತೇಳಿ ಈ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ದೇವರ ಮಕ್ಕಳೇ. ನಾನು ಹೇಳೋ ಮಾತೇನಂದ್ರೆ, ಮನುಷ್ಯನ ಕೈಯಲ್ಲಿ ಎರಡು ಇದೆ. ಅವನು ದೇವಾಲಯ ಕಡೆಗೂ ಬರ್ಬೋದು, ಇನ್ನೊಂದು ಆ ಮನುಷ್ಯ ಬೇರೆ ಪಾಪದ ಕಡೆಗೂ ಹೋಗ್ಬೋದು. ಈ ಎರಡು ಆಪರ್ಚುನಿಟಿ ನಮ್ಗಿದೆ. ನೀನು ಒಳ್ಳೆಯವನಾಗ್ಬೇಕಂದ್ರೆ ಇವತ್ತು ದೇವರನ್ನು ನಂಬ್ಕೊ, ನೀತಿ ಕಡೆ ಬಾ. ನಿನಗೆ ಒಳ್ಳೆ ಬುದ್ಧಿ, ಶಾಂತಿ, ಸಮಾಧಾನ ಇವೆಲ್ಲ ಏನಾಗ್ತದೆ, ಸಿಕ್ಕುವಂತದ್ದಾಗಿದೆ. ನೀನು ಕೆಟ್ಟ ಕೆಲಸಕ್ಕೆ ಹೋದ್ರೆ ಆ ಒಂದು ಕೆಟ್ಟ ಚಟಗಳು ನಮ್ಗೇನಾಗುತ್ತೆ, ಬರುತ್ತೆ. ಇವತ್ತು ನಾವು ಏನು ಮಾಡ್ಬೇಕಂದ್ರೆ ನೀತಿಯ ಕಡೆಗೆ ಹೋಗಬೇಕು. ದೇವರ ಕಡೆಗೆ ಹೋದ್ರೆ ನಮ್ಮ ಸ್ವಭಾವಗಳು ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಾವು ನೀತಿವಂತರಾಗ್ತೀರಿ ಅಂತೇಳಿ ಬೈಬಲ್ ನಮ್ಗೆ ಸ್ಪಷ್ಟವಾಗಿ ಹೇಳುತ್ತದೆ ದೇವರ ಮಕ್ಕಳೇ. ಇನ್ನ ಅನೇಕ ಡೌಟ್ಸ್, ಇನ್ನ ಅನೇಕ ಏನಾನ ಪ್ರಶ್ನೆಗಳಿದ್ರೆ, ವ್ಯಾಲ್ಯೂಬಲ್ ಪ್ರಶ್ನೆಗಳಿದ್ರೆ ನಮಗೆ ಈ ತರ ಕಮೆಂಟ್ ಹಾಕಿದ್ರೆ ಅದಕ್ಕೆ ನಾವು ಆನ್ಸರ್ ಅನ್ನು ಕೊಡಲು ನಾನು ಇಷ್ಟ ಬೀಳ್ತದೆ ದೇವರ ಮಕ್ಕಳೇ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮನುಷ್ಯ ಒಳ್ಳೇದು ಇದೆ, ಕೆಟ್ಟದಿದೆ, ನಾವು ಚೂಸ್ ಮಾಡಬೇಕು. ಇದು ಸಿಂಪಲ್ ಆಗಿ ಒಂದು ನಮ್ಮ ತಂದೆ ತಾಯಿನೇ ನಾವು ದೇವರು ತಿಳ್ಕೊಂಡಾಗ ನಮಗೆ ಎಲ್ಲ ಒಳ್ಳೇದೇ ಹೇಳ್ಕೊಡಕ್ಕೆ ತಂದೆ ತಾಯಿ ಇಷ್ಟ ಬಿದ್ದಿರ್ತಾರೆ. ಆದ್ರೆ ನಾವು ಒಂದು ವಯಸ್ಸಾದಾಗ ಯಾಕೆ ಈ ತರ ಹೋಗ್ತಾ ಇದ್ದೀರಾ ಅಂದ್ರೆ, ಸೈತಾನ ಒಂದು ಆಳ್ವಿಕೆಯಲ್ಲಿ ಏನ್ ಮಾಡ್ತಾರೆ, ಕೆಟ್ಟ ಸ್ವಭಾವಗಳನ್ನ. ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಲಿ, ನೀವು ಒಂದು ಕೆಟ್ಟ ಕೆಲಸ ಮಾಡುವಾಗ ತಾಯಿ ಆಗ್ಲಿ ತಂದೆ ಆಗ್ಲಿ ಅದನ್ನ ಮಾಡಬೇಡ ಅಂತಾನೆ ಹೇಳ್ತಾರೆ ಹೊರತು ಮಾಡುತ್ತೆ ಯಾವತ್ತು ಹೇಳೋದಿಲ್ಲ. ಇದೇ ತರ ದೇವ್ರು ಅಷ್ಟೇ, ನಾವು ಒಳ್ಳೇದು ಮಾಡಬೇಕು, ಯಾಕಂದ್ರೆ ನಾವು ನೀತಿಯಾಗಿ ನಡಿಬೇಕು ಅಂತಾನೆ ದೇವ್ರು ಇಷ್ಟ ಬೀಳ್ತಾನೆ ಹೊರತು ಕೆಟ್ಟ ಕೆಲಸ ಮಾಡ್ರಿ ಅಂತ ದೇವ್ರು ಎಂದಿಗೂ ಪ್ರೋತ್ಸಾಹ ಮಾಡಲ್ಲ ಅಂತೇಳಿ ಇಲ್ಲಿಗೆ ನಾನು ಇದನ್ನ ಹೇಳ್ತಾ ಇದೀನಿ. ಯಾರಿಗಾನ ಅನೇಕ ಡೌಟ್ಸ್ ಇದ್ರೆ ಈ ಕಮೆಂಟ್ ಮುಖಾಂತರ ಇನ್ನ ಕೆಳಗೆ ನಮ್ಗೆ ಕಮೆಂಟ್ ಹಾಕಿದ್ರೆ ಅದರಲ್ಲಿ ನಾನು ಉತ್ತರ ಕೊಡಲು ಇಷ್ಟಪಡಿಸ್ತಾ ಇದ್ದೀನಿ. ಯಾರನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ಚಿಕ್ಕ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡಲು ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ. ಪ್ರೈಸ್ ಅಲ್ಲ.